ರಾಮದುರ್ಗ ಪಟ್ಟಣದಲ್ಲಿ ಹೋಳಿ ಹಬ್ಬ ಹಾಗೂ ರಂಜಾನ್ ಹಬ್ಬಗಳ ಸಂದರ್ಭ ಪೊಲೀಸ್ ಠಾಣೆಯ ಆವರಣದಲ್ಲಿ ಶಾಂತಿ ಸಭೆ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದಲ್ಲಿ ಹೋಳಿ ಹಬ್ಬ ಮತ್ತು ರಂಜಾನ್ ಹಬ್ಬಗಳ ಪ್ರಯುಕ್ತ ಪೊಲೀಸ್ ಠಾಣೆಯಲ್ಲಿ ಶಾಂತಿ ಸಭೆ ನಡೆಯಿತು. ಸಾರ್ವಜನಿಕರು ಹಬ್ಬಗಳನ್ನು ಒಳ್ಳೆಯ ರೀತಿಯಲ್ಲಿ ಆಚರಿಸಬೇಕು ಎಂದು ಪೊಲೀಸ್ ಅಧಿಕಾರಿಗಳು ಕಟ್ಟುನಿಟ್ಟು ಎಚ್ಚರಿಕೆ ನೀಡಿದ್ದಾರೆ. ನಿಯಮಗಳನ್ನು ಉಲ್ಲಂಘಿಸಿದರೆ ಕಠಿಣ ಕ್ರಮಕ್ಕೆ ಒಳಗಾಗುವ ಎಂದು ಎಚ್ಚರಿಸಲಾಯಿತು. ವಿದ್ಯಾರ್ಥಿಗಳ ಪರೀಕ್ಷಾ ಕಾಲದಲ್ಲಿ ಗೊಂದಲ ಸೃಷ್ಟಿಸದಂತೆ ಮತ್ತು ಮಹಿಳೆಯರ ವಿಷಯದಲ್ಲಿ ಅಸಭ್ಯವಾಗಿ ಮಾಡಿದವರಿಗೆ ಎಫ್ಐಆರ್ ಫಿಕ್ಸ್ ಎಂದು ಎಚ್ಚರಿಕೆ ನೀಡಿದ್ದಾರೆ ಸಿಪಿಐ ವಿನಾಯಕ್ ಬಡಿಗೇರ್, ಡಿವೈಎಸ್ಪಿ ಚಿದಂಬರ್ ಮಡಿವಾಳರ, ಪಿಎಸ್ಐ ಶ್ರೀಮತಿ ಸವಿತಾ ಮುನ್ಯಾಳ್ ಅವರು ಸಭೆಯಲ್ಲಿ ಭಾಗವಹಿಸಿ ಮಾಹಿತಿ ನೀಡಿದರು. ಹಬ್ಬಗಳಲ್ಲಿ ಶಾಂತಿ ಕಾಪಾಡುವುದು ಎಲ್ಲರ ಜವಾಬ್ದಾರಿ ಎಂದು ಒತ್ತಿ ಹೇಳಿದರು. ನೀವು ಹಾಕಿದ ಬಣ್ಣಕ್ಕೆ ಅಪೋಸ್ ಮಾಡಿದ್ರೆ ನಾನು ಕೇಸ್ ಮಾಡ್ತೀನಿ. ನಾವು ನಷ್ಟ ಕರೆಸ್ತೀನಿ, ನಿಮ್ಮನ್ನ ಯಾವನ್ನೂ ಕರೆಸೋದಿಲ್ಲ. ಅವತ್ತು ನಿಮ್ಮನ್ನ ಯಾರೂ ಟಚ್ ಮಾಡೋದಿಲ್ಲ, ನನಗೆ ನೀವು ಬೇಕು ಆಗಿಲ್ಲ. ಆಮೇಲೆ ಸ್ಪೆಷಲಿ PUC ಸೆಕೆಂಡ್ PUCದು ಎಕ್ಸಾಮ್ ಸ್ಟಾರ್ಟ್ ಅದಾವು. ನಿಮ್ಮ ಸೌಂಡು, ನಿಮ್ಮ DJ ಏನೇ ಇರಲಿ, ಅದು ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೆಯೋರಿಗೆ ಹೆಲ್ಪರ್ ಆಗತೈತೆ ಅಂತೇಳಿ ಕಂಪ್ಲೇಂಟ್ ಬಂದರೆ ಇಮಿಡಿಯೇಟ್ ಬಂದ್ ಮಾಡಿಸ್ತೀವಿ. ನಾವು ಈ ವರ್ಷ ನಾವು ನಿರ್ಧಾರ ಮಾಡಿದ್ವಿ, ನೀವು ಆಯೋಜಕರ ಮೇಲೆ ನಾನು ಕೇಸ್ ಮಾಡದೇ ಇರ್ಬೋದು, ಬಟ್ DJ ಯಾವ ಕೊಟ್ಟಿದ್ದಾನಲ್ಲ ವಾಪಸ್ ತೊಗೊಂಡು ಹೋಗುವಾಗ DJ ಮಾತ್ರ ವಾಪಸ್ ಸ್ಟೇಷನ್ಗೆ ಬರ್ತೈತಿ. ಅದೇ ನಾವು ಮನೆಗಂತೂ ಹೋಗುದಿಲ್ಲ. DJ ಓನರ್ಸ್ಗೆನ ಕರೆಸ್ರಿ ಅವ್ರು ಅವ್ರು ಕರೆಸ್ರಿ. ಅಲ್ಲ ಸರ್, DJ ಸಾರ್ವಜನಿಕ ಸ್ಥಳದಾಗ ಹಚ್ಚಿದ್ರೆ ಮಾತ್ರ ನಾವು ವೈಯಕ್ತಿಕವಾಗಿ ನಾವು ನೀವು ಪರ್ಮಿಷನ್ಗೆ ಕೇಳ್ರಿ, ಧ್ವನಿವರ್ಧಕದ ಪರ್ಮಿಷನ್ಗಳಿಗೆ ಕೇಳ್ರಿ, ನಾವು ಕೊಡ್ತೀವಿ. ಅಲ್ಲ ಇಂಡೋರ್ ಇದ್ರೆ ನೀವು ಪರ್ಮಿಷನ್ 1 ಗಂಟೆ ತನಕ ಅಂತ ನಾವು ಅಲ್ಲಿ ಬಿದೈ ಜಿಲ್ಲೆ 60 ತಿಂಗಳು ಭಾಳ ಇದಿರಲೇ ಮಾಡ್ತಾರೆ. ಆಲ್ಮೋಸ್ಟ್ ಅಲ್ಲಿ ಹೆಂಗಂದ್ರೆ ನಾನಿದ್ದು ಚಿಡುಗುಪ್ಪ ಅಂತ ಒಂದು ಸರ್ಕಲ್ 3 ಪೊಲೀಸ್ ಸ್ಟೇಷನ್ ಮುಳಾಗ ಬರ್ತಂತ. ಈಗ ಚಿಡುಗುಪ್ಪ ಹೆಂಗಿತ್ತು ಅಂತಂದರೆ ಒಂದು 50% ಪ್ರತಿ ಹಳ್ಳಿಯಿಂದ ಅವರು ಸೌದಿಗೆ ದುಡಿಯೋಕೆ ಗಲ್ಫ್ ಕಂಟ್ರೀಸ್, ಸೌದಿ, ಶಾರ್ಜಾ, ಒಮನ್, ಆ ಒಂದು ತಿಂಗಳು ರಜೆ ತಗೊಂಡು ವರ್ಷ ಬರ್ತಾರೆ. ಅವ್ರು ಇಲ್ಲಿ ಬಂದರು ಅಂತಂತ ಅವರು ಇಫ್ತಿಯಾರ್ ಕೊಡುವ ಕಂಡಕ್ಟರ್ ಅವರಾಯ್ತು. ಅವ್ರ ಜೊತೆಗೆ ಬೇರೆ ಸಮುದಾಯದವರು ಹಿಂದೂಗಳು ಅವಾಗೇನಿರ್ತಂದ್ರೆ ಊರಿಗೆ ಹಳ್ಳಿದ್ರೆ ಹಳ್ಳಿ ಅದೊಂದು ಅಲ್ಲಿ ಒಂದು ಆ ಪದ್ಧತಿನ ಮೇಂಟೈನ್ ಮಾಡ್ತಾರೆ. ಹಿಂದೂಗಳು ಕೊಡ್ತಿದ್ರು, ಯಾರ್ಯಾರು ಆ ಟೈಮ್ದಾಗ ಜನ ಹೋಗೋದು ಬರೋದು ಮಾಡಿದ್ರೆ ಏನಾದ್ರು ಟ್ರಾಫಿಕ್ ಆಗಿರ್ಬೋದು, ಮತ್ತೊಂದು ಡಿಸ್ಟರ್ಬೆನ್ಸ್ ಇರ್ಬೋದು, ಸ್ವಲ್ಪ ಕತ್ಲಾಗಿರ್ಬೋದು, ಮತ್ತೊಂದೇನೋ ಇಶ್ಯೂ. ಆ ಪ್ರೋಗ್ರಾಮ್ಗಳು ನಮ್ಗೆ ಗೊತ್ತಾದವು ಅಂತ ಸಾರ್ವಜನಿಕರಿಗೆ ಮಾಡುವಂಥ. ನಮ್ಮ ಪ್ರೈವೇಟ್ ಲ್ಯಾಂಡ್ ಒಳಗೆ ಎಲ್ಲೋ ಒಂದು ಫಾರ್ಮ್ ಹೌಸ್ನಾಗ ಕೊಡ್ತೀನಿ, ಪ್ರೈವೇಟ್ ಲ್ಯಾಂಡು ಸೊ ಸಾರ್ವಜನಿಕವಾಗಿ ಅದೊಂದು ಕಲ್ಯಾಣ ಎಲ್ಲರಿಗೂ ಹೇಳ್ತೀವಿ. ಹಂಗಿದ್ದ ನಮ್ಗೆ ಹೇಳಿದ್ರಂದ್ರೆ ನಾವು ಒಬ್ರಿಬ್ರು ಕಳಿಸ್ತೀವಿ, ಅಲ್ಲಿ ಬೇರೆ ಅದರ್ವೈಸ್ ಡಿಸ್ಟರ್ಬೆನ್ಸ್ ಆಗುತ್ತೆ. ಹಂಗೇನ್ರ ಇದ್ರೆ ನಮ್ಮ ಗಮನಕ್ಕೆ ಅಡ್ವಾನ್ಸ್. ನಮ್ಮಲ್ಲೇನೆ ಇಫ್ತಾರಿಗೆ ಊಟ ಏನು ಇರೋದಿಲ್ಲ ಸರ್. ನಮ್ಮಲ್ಲಿ ಸರ್ಕಲ್ದಾಗ ಅಷ್ಟೇ ಟ್ರಾಫಿಕ್ ಆಗೋದು ಸರ್. ಬೇರೆ ಕಡೆ ಮಸ್ಜಿದ್ನಾಗ ರೋಜಾ ಬಿಡ್ತೀವಿ ಸರ್. ಸರ್ಕಲ್ದಾಗ ಏನು ಇಫ್ತಾರಿಗೆ ಏನು ಒಂದು 10 ನಿಮಿಷ ಅಷ್ಟೇ ರೀ. ನಾವೇನು ಊಟ ಏನು ಇರೋದಿಲ್ಲ ಅಲ್ಲಿ, ಜಸ್ಟ್ ಖಜೂರ ಬಾಳೆಹಣ್ಣು ಅದಷ್ಟೇ ಇರ್ತದೆ. ಪ್ರತಿ ದಿವಸ ಇರ್ತದೆ ಊಟ ಏನಿರೋದು, ಪ್ರತಿ ದಿವಸ 6:30ರಿಂದ 7 ಗಂಟೆ ತನಕ. 7:45 ರೋಜಾ ಮುಗಿತೈತಿ, 15 ನಿಮಿಷ ನಮಾಜ, ಮತ್ತು ಮನೆಗೆ ಹೋಗ್ಬಿಡ್ತೀವಿ. 1 ತಾಸ್ನಾಗ ಮತ್ತೆ ನಮಾಜ್ ಬಿಡ್ತೀವಿ. ಆಮೇಲೆ ನಮ್ಮ ರಾಮದುರ್ಗ ತಾಲೂಕು ಈ ಹೋಳಿಗೆ ಸಂಬಂಧಪಟ್ಟ ಎಲ್ಲಾದರೂ ಪ್ರೊಸೆಷನ್ ಮತ್ತೊಂದು ಮೇಲೆ ಬಂದಿದೆ. ಅದರ 3ನೇ ತಾರೀಕಿನ ದಿವಸ ಸಾಮಾನ್ಯವಾಗಿ ನಮ್ಮ ತಾಲೂಕಿಗೆ ಸಂಬಂಧಪಟ್ಟಂಗೆ 3ನೇ ತಾರೀಕಿಗೆ ಕಾಮದಾನ ಇದೆ. ಹೆಚ್ಚು ಕಡಿಮೆ ಕೆಲವೊಂದು ಕಡೆ 4ನೇ ತಾರೀಕು ಐತಿ, 5ನೇ ತಾರೀಕು ಬಂದಿದೆ. ಇಲ್ಲಿ 4ನೇ ತಾರೀಕಿಗೆ ಕಾಮದಾನ. ರಜಾಕ ಬಡ್ಡಿ ಅದು ಸ್ವಂತ
ಇನ್ನು 16 ನಮ್ಮದಾಗ ರೋಜಾ ಇದನ್ನ ಐತ್ರಿ ರಂಜಾನ. ಕರೆಕ್ಟ್ ಒಂದು ವರ್ಷ 2 ದಿವಸ ಮುಂಚೆ ತಿಳಿಸ್ತೀವಿ ಅದು ಬರೀ ರಾತ್ರಿ ಪ್ರೀತಿ ಅವಾಗ ಹೋಳಿ ಟೈಮ್ ಪ್ರತಿ ದಿವಸ ಹದಿನೇಳು ತಾರೀಕಿಗೆ ಬರ್ಬೋದು. ಪ್ರತಿ ದಿವಸ ಅದು 6 ತಿಂಗಳಿಗೆ ರಂಜಾನ್ ತಿಂಗಳಿಗೆ 6 ಇರ್ತಾವೆ ಸರ್. ಟೈಮಿಂಗ್ ಹೇಳ್ರಿ. 8:30ರಿಂದ 10:30 ಸರ್ ಅದು ರಾತ್ರಿ ಬೀಗಿ. ಅಲ್ಲ ಬೆಳಗ್ಗೆ ಬೆಳಿಗ್ಗೆ 6:30 ಸರ್. 6:30ಗೆ ಪ್ರೇಮ 6ಕ್ಕೆ ಸರ್ 6ರಿಂದ 7ಕ್ಕೆ ಮುಗಿದ್ರು ಒಂದು ಮತ್ತು ಮಧ್ಯಾಹ್ನದ 1:30ರಿಂದ 2:30 ಮುಂದೆ 4:00ರಿಂದ 5:15 ಸಾಯಂಕಾಲ 7:00ರಿಂದ 7:00 ಮತ್ತು 8:00ರಿಂದ ಮತ್ತೊಂದು ಚಾಲು ಆಯ್ತು ಸರ್. 8:30ರಿಂದ 10:30 ಇದು ರಂಜಾನ್ದಾಗ ಸರ್. ಇದು ಪ್ರತಿ ದಿವಸ ಪ್ರತಿ ದಿವಸ 8:30ರಿಂದ ದಿವಸ ನಮಾಜ್ ಇರ್ತದೆ ಸರ್. ಹೊರಗೆ ಇರೋದು ಸರ್, ಒಳಗೆ ಮಸ್ಜಿದ್ನಾಗ ನಮಾಜ್ ಇರ್ತದೆ ಸರ್. ಬಯಾನ್ ಇಲ್ಲ ಸರ್, ಬರೀ ನಮಾಜ್ ಅಷ್ಟೇ. ಅಲ್ಲಲ್ಲ ಇದನ್ನು ಹೊರತುಪಡಿಸಿದ್ರೆ ಪ್ರತಿ ದಿವಸ ಇಫ್ತಿಯಾರ್ ಕೂಡ ಅಷ್ಟೇ ಪ್ರತಿ ದಿವಸ ಪ್ರತಿ ದಿವಸ ಟೈಮಿಂಗ್ ಲಾಸ್ಟ್ ರೋಜಾ ಮುಗಿದ್ಮೇಲೆ ಸಾರಿ ಇದು ಲಾಸ್ಟ್ ಪ್ರೇಯರ್ ಮುಗಿದು ಪ್ರೇಯರ್ ಮುಗಿದ ಅದಕ್ಕೆ ತರ ನಂತರ ಇಲ್ಲ ಈವ್ನಿಂಗ್ ಉಪವಾಸ ಬಿಡೋ ಟೈಮ್ನಾಗ ಅದರ ಸಾಯಂಕಾಲ ರೋಜಾ ಬಿಡ್ತೀವಿ ಸರ್. ರೋಜಾ ಬಿಟ್ಟು prayer. 6:30 ಕೆಲಸ ಮಾಡ್ತೀವಿ ಪ್ರತಿ ದಿವಸ ಜನರಲ್ ಆಗಿ ಪಬ್ಲಿಕ್ ಆಗಿ ಯಾರು ಇಫ್ತಿಯಾರ್ ಕೂಟ ಇಟ್ಕೋತಾರೆ ಬೇಕಾದವರು ಸ್ವಲ್ಪ ನಮಗೆ ಅದನ್ನು ಅಡ್ವಾನ್ಸ್ ನೀವು ಲಿಸ್ಟ್ ಕೊಟ್ಟರೆ ಅಲ್ಲಿ ಒಬ್ಬರಿಬ್ಬರು ಪೊಲೀಸರು ಕಳಿಸ್ತಾರೆ. ಅಷ್ಟೇ ಮಾಡ್ತೀವಿ. ಯಾಕಂದ್ರೆ ನಮ್ಗೆ ಅದ್ರದ್ದು ಶೆಡ್ಯೂಲ್ ಗೊತ್ತಿಲ್ಲ ಅದನ್ನ ನಾವು ಕಳ್ಸಕ್ಕೆ ಸರ್ ಅದು ಹೆಂಗೆ ಇಫ್ತಿಯಾರ್ ಅಂತ ಅವ್ರು ಯಾರು ಒಂದು ದಾನಿಗಳು ಎಲ್ಲೋ ಒಂದು ಅದೇ ಯಾವಾಗಾರ ಮಾಡಿದ್ರೆ ಅದು ಬಹಿರಂಗವಾಗಿ ಹೇಳ್ತಾರೆ ಸರ್. ಅದ ವರ್ಷಕ್ಕೆ ಒಬ್ರು ಇಲ್ಲಿ ನಾವು ಅಲ್ಲ ನಿಮ್ಮ ಮಕ್ಕಳು ಬೇರೆ ಸಾರ್ವಜನಿಕವಾಗಿ ಏನಾದರೂ ಈಗ ಇಸ್ಬೇಕಾದ್ರೆ ಹಂಗೆ ಹೇಳ್ತೀವಿ. ಪಡ್ಕೋಟಿ ಮಸ್ಜಿದ್ ಬಿಟ್ಟಲ್ಲ ಇಸ್ಬೇಕಾದ್ರೆ उन्नत करले उन्नत क्या भी नहीं